ಬಾರ ಹೋಗಿ ಆಚೆಗೆ. ನಮ್ಮ ಮನೆಗೆ ಇರಬೇಡ ನೀನು. ಇನ್ನೊಂದು ಕ್ಷಣನೂ ನಿಮಗೆ ಈ ಮನೆಗೆ ಜಾಗ ಇಲ್ಲ. ಫಸ್ಟ್ ಈ ಮನೆಯಿಂದ ನೀವು ಖಾಲಿ ಮಾಡಿ. ನಾನು ಹೋಗಲ್ಲ ಈ ಮನೆಯಾಗೆ. ನನಗೂ ಇರೋ ಅಧಿಕಾರ ಐತೆ. ಸುಮ್ಮನಿರು ನೋಡು. ನಾನೇನೋ ಸುಮ್ಮನೆ ಬಿಟ್ಟಿರೋದಕ್ಕೆ ನೀನು ಇಷ್ಟು ದಿನ ಬಚಾವಾಗಿದೆಯಾ. ನಾನೇನಾದರೂ ಅಂತಾಳು ಇಂತಾಳು ಎರಡನೇ ಮದುವೆ ಆಗಿ ಬಂದಿರೋಳು ಅಂತ ಹೇಳಿ ನಾನೇನಾದರೂ ಅವತ್ತೇ ನಿನ್ನ ಮೇಲೆ ರೊಚ್ಚಿಗೆದ್ದಿದ್ರೆ ನೀನು ಇಲ್ಲೇ ಬಾಳಕ್ಕಾಗ್ತಿರ್ಲಿಲ್ಲ. ನಾನು ಬಿಡು ಹೋಗ್ಲಿ ಅಂತ ಇಷ್ಟು ದಿನ ಅನುಸರಿಸಿದ್ದೀನಿ. ಈಗ ಸುಮ್ಮನೆ ಇದ್ದರೆ ಸರಿ. ಈ ಮನೇಲಿ ನನಗೂ ಭಾಗ ಐತೆ. ನಮ್ಮ ಅಣ್ಣ ತಾಂಡಿದ್ದಾನೆ ಅಂದ್ರೆ ನನಗೂ ಭಾಗ ಐತೆ. ಬಾರೋ, ಅದೇನು ಭಾಗ ಐತೆ ನೀನು ತಕೊಂಡು ಬಾ, ಆಮೇಲೆ ಮಾತಾಡು. ತಕೊಂಡು ಬಂದು ಮಾತಾಡು ನನ್ನ ಮಗನೇ. ಬಾರ ಆಚೆಗೆ ಹೋಗು ಫಸ್ಟ್ ನೀನು. ಅಕ್ಕ ಯಾಕೆ ಹೊಡಿತಾ ಇದ್ದೀರಾ ಹಂಗೆ? ಅಲ್ಲೋಡು, ಇವಕ್ಕನ ಅತ್ತೆ ಹೇಳತ್ತೆ ಆ ಅಕ್ಕನಿಗೆ. ಅಲ್ಲೋಡು ಏನು ಮಾಡಿದ್ದಾರೆ ನನ್ನ ಮನೆಯವರು ಅಂತ ಹೇಳಿ. ಯಾಕೆ ಈ ಮನೇಲಿ ಇರೋಕ್ಕೆ ನಮಗೂ ಅಧಿಕಾರ ಐತೆ. ಇವಾಗ ನಮ್ಮ ಭಾವ ತಗೊಂಡಿದ್ದಾರೆ ಅಂತಂದ್ರೆ ನನ್ನ ಗಂಡನಿಗೂ ಸೇರುತ್ತೆ. ಅಣ್ಣ ತಮ್ಗಳ್ದು ಇಬ್ರೋದು ಅಂದಮೇಲೆ ಅಣ್ಣ ತಮ್ಗಳಿಗೆ ಇಬ್ಬರಿಗೂ ಭಾಗ ಬರುತ್ತೆ. ನೀವು ಹೊಡಿಯೋ ಅಂಥದ್ದೇನಿಲ್ಲ. ಸುಮ್ಮನಿರಿ ಅಕ್ಕ, ಹೊಡಿಬೇಡಿ. ಓದಿಬೇಡ ಕಣೆ. ಅದ್ಯಾಕೆ ಓದಿತೀಯ? ಇಲ್ಲ, ಇವನ ನಾನು ನೋಡೇ ಬಿಡೋಣ. ಆ ಮನೆ ಆಳದ ಜೊತೆ ಸೇರ್ಕೊಂಡು ಅವಳು ಇಲ್ಲಿ ಇರಬಾರ್ದು, ಇಲ್ಲಿ ಬಾಳಬಾರ್ದು ಅವಳು. ನೋಡೋಣ ಅವಳ ನಾವ ಅಂತ ಹೇಳಿದಾನೆ ಇವನು. ಅವರು ಇವರು ಇಬ್ಬರು ಎಷ್ಟು ನಾಟಕ ಆಡ್ತಾ ಇದ್ದಾರೆ ಗೊತ್ತಾ? ಅವನು ಈ ಮನೆಯಾಳ ಸೇರಿಕೊಂಡು ನನಗೆ ಕೆಟ್ಟದ್ದು ಮಾಡಬೇಕು ಅಂತ ಬಂದಿದ್ದಾರಂತೆ. ನನಗೆಲ್ಲನ ಕೆಟ್ಟದ್ದೇ ಮಾಡ್ತಾರಂತೆ. ನನ್ನ ಇಲ್ಲಿ ಬಾಳ್ಗೊಡಲ್ಲಂತೆ. ನೋಡೋಣ ಅದಲ್ಲಿ ಇವರಿಬ್ಬರ ನಾನಾ ಅಂತ ಹೇಳಿ. ನಾನೇನು ಮಾಡಿದ್ದೀನಿ ಅಂತದ್ದು? ನಾನೇನಾದರೂ ಮಾಡಿದ್ದೀನ? ಬಿಡು ಹೋಗ್ಲಿ ಅಂತ ಹೇಳಿ ಸಲಿಗೆ ಕೊಟ್ಟು ಮನೆಗೆ ಬಿಟ್ಕೊಂಡಿದ್ಕೆ ನನಗೆ ಇವತ್ತು ಇವನು ಕೆಟ್ಟದ್ದು ಮಾಡ್ತಾ ಇದ್ದಾನೆ. ಏನು? ಬಾರೋ ಫಸ್ಟ್ ಹೋಗಿ ಆಚೆಗೆ. ಬಾರೋ, ಎಲ್ಲೈತಿ ನಿನ್ನ ಭಾಗ, ಎಲ್ಲಿ ಕೊಡಬೇಕು ಏನು ಅಂತ ಹೇಳಿ ಎಲ್ಲ ನೀನು ತಗೊಂಬ. ನಾನು ಬೇಕಾದ್ರೆ ಭಾಗ ಕೊಡ್ತೀನಿ. ಹೋಗು. ಇದರಲ್ಲಿ ಯಾರು ನನ್ನ ಮಗ ಭಾಗ ಬರಬೇಕು ಅಂತ ಹೇಳ್ತಾನೆ ನೋಡೋಣ. ನನ್ನ ಹೆಸರಿಗಿರೋದು ನಾನು ಸ್ವಂತ ತಗೊಂಡಿರೋದ್ರಾಗೆ ನನಗೆ ಭಾಗ ಬರಬೇಕು ಅಂತ ಕೇಳಿದ್ರೆ ಯಾವನೇ ಬಂದು ಭಾಗ ಕೇಳಿದ್ರೆ ಕೊಟ್ಬಿಡೋಕ್ಕಾಗುತ್ತಾ? ಬಾರೋ ಫಸ್ಟ್ ಆಚೆಗೆ ಹೋಗು. ಬಾರೋ, ಸೋರ ಮನೆಗೆ ಹೋಗಿ ಮನಿಕ ಬರೋ. ಬೆಳ ಮನೆಗೆ ಹೋಗಿ ಇದ್ರೇನೆ ಗೊತ್ತಾಗೋದಿಂತ ನನ್ನ ಮಕ್ಕಳಿಗೆಲ್ಲನ. ಬಾರೋ ಹೋಗಿ ಫಸ್ಟ್ ಆಚೆಗೆ. ಪ್ರೀತಾ ಸುಮ್ಕಿರಮ್ಮ, ಹೊರಕ್ಕೆ ಕೇಳ್ಕೊಂಡು ಹೋಗ್ತೀಯಾ? ಅಲ್ಲೋಡು ಸುಮ್ಕಿರು. ನೀನು ಇಂತಳಾಗಿದ್ಯಾ? ರಾಕ್ಷಸಿ ಅಂತಳಾಗಿದ್ಯಾ? ಓದಿಬೇಡ ಕಣೆ, ಸುಮ್ಕಿರಿ. ಏನು ಮಾಡಿದ್ದೆ ನನ್ನ ಮಗ? ಏನಕ್ಕೆ ಕೇಳವನೆ? ಕೇಳಬಾರ್ದೇನು ಕೇಳಿಲ್ಲ. ನಮ್ಮ ಅಣ್ಣ ತಾಂಡಿರೋದ್ರಾಗೆ ನನಗೂ ಭಾಗ ಐತೆ ಅಂತ ಕೇಳ್ದ. ಅದ್ಯಾಕೆ ಅವನು ಓದಿತಾ ಇದೆಯಾ ಹಿಡ್ಕೊಂಡು ನೀನು? ಹೊಡಿಬೇಡ ರೀತಾ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸುಮ್ಮನಿರು. ನನ್ನ ಮಗನಿಗೆ ಹೊಡಿಬೇಡ ನೀನು. ನೋಡು, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ಹೊಡಿಬೇಡ. ನಾನು ಯಾರು ಹೇಳಿದ್ರು ಕೇಳಲ್ಲ ಬಿಡು. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾನು ಅವತ್ತಿ ಮನೆಗೆ ಬರಬೇಡ್ರಿ ಅಂತ ಏನಾದರೂ ಹೇಳಿದರೆ ಅದೇ ಸರಿಯಾಗಿತ್ತು. ನಾನು ಬಿಡು ಹೋಗ್ಲಿ ಅಂತ ಅನ್ಸರ್ಸ್ಕೊಂಡು ಸುಮ್ಮನೆ ಆದ್ನಲ್ಲ. ಬಿಳ ಮನೆಗೆ ಹೆಂಗೆ ಮಲ್ಕೊಳ್ತಾರೆ, ಮಳೆಗಾಲ ಬೇರೆ. ಬಿಡು, ನಮ್ಮರು ತಮ್ಮರು ಅಂತ ಹೇಳಿ ಸಲಿಗೆ ಕೊಟ್ಟಿದ್ದಕ್ಕೆ ಇವ್ನು ಹೆಂಗೆ ಮಾಡ್ತಾ ಇದ್ದಾನೆ ನೋಡು. ಚೆನ್ನಾಗಿ ಇತ್ಕೊಂಡೇನೆ ನನ್ನ ಮನೆಗೆ ಇತ್ಕೊಂಡು ನನಗೆ ಮೋಸ ಮಾಡ್ತಾ ಇದ್ದಾನೆ ನನ್ನ ಮಗನ ಜೊತೆಗೆ ಸೇರಿಕೊಂಡು. ಬಾರೋ ಹೋಗು ಫಸ್ಟು. ಇದನ್ನೆಲ್ಲ ನಾನು ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿಸ್ಕೊಂಡು ಸುಮ್ಮನೆ ಇರೋಂಥ ದಡ್ಡಿ ನಾನಲ್ಲ. ಬಾರೋ ಹೋಗು ಫಸ್ಟ್ ಆಚೆಗೆ ನೀನು. ಸುಮ್ಮನೆ ಬಿಡು. ನೋಡು, ಹೇಳ್ತೀನಿ, ಒಳ್ಳೆ ಮಾತನಾಗ ಹೇಳ್ತೀನಿ. ಅಮ್ಮ ಬಾರಮ್ಮ ಹೋಗೋಣ. ಏನು ಇವಳು ಮನೆ ಒಬ್ಳು ಒಂದೇ ಅಲ್ಲ ಇರೋದು. ನಮ್ಮ ಮನೆ ಬಾಗ್ಲಿಗೆ ಅವತ್ತು ಯಾಕೋ ಬಂದಿದ್ದೆ. ಬರಬಾರ್ದು, ಇರಲ್ಲ ಅಂತ ಹೇಳೋನು. ನಮ್ಮ ಮನೆ ಬಾಗ್ಲಿಗೆ ಬರಬಾರ್ದು ನನ್ನ ಮಗನೇ. ಇಲ್ಲಿ ನೋಡಿಲಿ, ನನ್ನ ಸುದ್ದಿಗೆ ಬಂದರೆ ಅಷ್ಟೇ ನಿನಗೆ ಗ್ರಾಚಾರ ನೆಟ್ಟಿಗಿರಲ್ಲ. ನೋಡೋಣ ನೀನಾ ಅಂತ ಹೇಳಿ ಜೊತೆ ಸೇರ್ಕೊಂಡು ನನಗೆಲ್ಲನ ಕೆಟ್ಟದ್ದು ಬಯಸ್ತಾ ಇದೆಯಾ ತಾನೇ? ನೀವು ಮಾತ್ರ ಅವ್ರ ಜೊತೆ ಸೇರಿಕೊಂಡು ಇವಾಗ ನಮ್ಮ ಅಣ್ಣನೂ ಹರ್ಷನೂ ಮಾತಾಡಿಸ್ತಿರ್ಲಿಲ್ಲ. ಅವರಿಬ್ರು ಎಲ್ಲ ಒಂದು ಮಾಡಿ ನೀನು ಅವ್ರ ಮನೇಲಿ ಚೆನ್ನಾಗಿಲ್ವಾ? ಹಾಗೇನೆ ನಾನು ಇವ್ರ ಹತ್ರ ಚೆನ್ನಾಗಿದ್ದೀನಿ. ನಮಗಿಷ್ಟ ಬಂದರ ಹತ್ರ ನಾನು ಚೆನ್ನಾಗಿದ್ದೀನಿ, ನಿಮಗಿಷ್ಟ ಬಂದರ ಹತ್ರ ನೀನು ಚೆನ್ನಾಗಿದೆಯಾ. ಅಷ್ಟೇ ವ್ಯತ್ಯಾಸ, ಬೇರೆ ಏನೂ ಇಲ್ಲ. ನೀನು ಅದನ್ನೆಲ್ಲ ಹೇಳೋ ಅಂಥದ್ದು ಅವಶ್ಯಕತೆ ಇಲ್ಲ ನನಗೆ. ನಾನು ಯಾರ ಹತ್ರ ಬೇಕಾದರೂ ಚೆನ್ನಾಗಿರ್ತೀನಿ. ನಾನೇನು ನಿನಗೇನು ಅನ್ಯಾಯ ಮಾಡಿಲ್ಲ, ನಾನೇನು ನಿನಗೆ ಮೋಸ ಮಾಡಿಲ್ಲ. ನಾನು ಯಾರಿಗೂ ಮೋಸ ಮಾಡಿಲ್ಲ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ಇನ್ನು ನನ್ನ ಋಣದಲ್ಲೇ ಇದ್ದಾರೆ. ನಾನು ಎಷ್ಟು ಕೊಟ್ಟಿದ್ದೀನಿ? ನೀನು 5 ಲಕ್ಷ ಕೊಟ್ಟಿರೋದಕ್ಕಿಂತ ನಾನು ಜಾಸ್ತಿನೇ ಕೊಟ್ಟಿದ್ದೀನಿ. 8 ಲಕ್ಷ ದುಡ್ಡು ಕೊಟ್ಟಿದ್ದೀನಿ. ನೀನೆಲ್ಲನ ಹಾಳು ಮಾಡಿಕೊಂಡು ಇವಾಗ ಮತ್ತೆ ಕೊಡು ಅಂದರೆ ಆಗಲೆಲ್ಲ ಪುಕ್ಸಟ್ಟೆ ದುಡ್ಡು ಯಾರೋ ಕೊಡ್ತಾರೆ? ಯಾರು ಕೊಡಲ್ಲ ನನ್ನ ಮಗನೇ. ನೀನು ತಿಳ್ಕೊಂಡಿರ್ಬೋದು. ನಾವು ಚೆನ್ನಾಗಿದ್ರು, ನಾನು ವರ್ಷಣ್ಣ ಬಂಟಿ ಇವರೆಲ್ಲ ಚೆನ್ನಾಗಿದ್ರು ನಾವು ಇನ್ನೊಬ್ರಿಗೆ ಕೇಡು ಬಯಸಿಲ್ಲ, ಸರಿನಾ? ನಿಮ್ಮ ಮೇಲೆ ನಾವು ಅಷ್ಟೊಂದು ಕೇಡು ಬಯಸೋರು ಆಗಿದ್ರೆ ಈ ಮನೆಗೆ ನಾನು ನಿಮ್ಮನ್ನು ಬಿಡ್ಕೊಂತಾನೆ ಇರಲಿಲ್ಲ. ನಾನೇನೋ ಮಾಡಿದ್ದೀನಿ ಅಂತ ಅನ್ಯಾಯನ? ಯಾವನಿಗೂ ನಾನು ಏನು ಅನ್ಯಾಯ ಮಾಡಿಲ್ಲ. ನಾನು ಕೆಟ್ಟರು ಇವತ್ತೆಲ್ಲರಿಗೂ ಒಳ್ಳೇದು ಮಾಡಿದ್ದೀನಿ. ನಾನು ಕೆಟ್ಟಿದ್ಕೂ ನನಗೆ ಕೆಟ್ಟ ಹೆಸರು ಬಂದಿದ್ಕೂ ಒಳ್ಳೇದು ಅನ್ನಿಸ್ಕೋಬೇಕು ಅಂತ ಹೇಳಿ ಒಳ್ಳೇದು ಮಾಡಿದ್ದೀನಿ ಹೊರತು ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಬಾರಪ್ಪ, ಇವಳು ಎಲ್ಲ ರಾಕ್ಷಸಿ ಅಂತ ಹಾಳಾಗ್ಯವಳೆ. ಬಾರಪ್ಪ ಬಾ, ಬಿಡೇ ಹೋಗ್ತೀವಿ ಬಿಡೆ. ಏನು ನಿನ್ನ ಮನೆ ಬಾಗ್ಲೆ ಅಲ್ಲ ಇರೋದು, ಹೋಗ್ತೀವಿ ಬಿಡೆ. ನಮಗೂ ಮನೆಗಳು 2-3 ಮನೆಗಳು ಇದ್ದಾವೆ. ಹೋಗ್ತೀವಿ. ಅದ್ರಾಗ ಹಳೆ ಮನೆಯಾಗಾಗ್ಲೇಳು, ಬೀಳ ಮನೆಯಾಗಾಗ್ಲೇಳು ಇರ್ತೀವಿ ಬಿಡು. ಏನು ನೀನೇನು ಇವತ್ತು ನನ್ನ ಮಗನ ಯಾಕೆ ಒಯ್ತೀಯಾ? ಬಿಡೇ, ಒಯ್ಬೇಡ ನೀನು. ಸುಮ್ಮನೆ ಮೇಲ್ನೋಟಕ್ಕೆ ಎಲ್ಲರ ಹತ್ರ ಒಳ್ಳೇಳು ಅನ್ನಿಸ್ಕೊಂಬಕ್ಕೋಸ್ಕರನ ಈ ಮನೆಯಕ್ಕೆ ಬಿಡಿಸ್ಕೊಂಡೆ. ಅದಕ್ಕೇನೆ ಇವಾಗ ಹೋಗ್ಲೇಳು ಇವರೆಲ್ಲ ಇದ್ದರೆ ಆಗೋದಿಲ್ಲ ಅಂತ ಹೇಳಿ ಇವಾಗ ಏನೋ ಸ್ವಲ್ಪ ದುಡ್ಡು ಇರೋದಕ್ಕೆ ಮೆರಿತಾ ಇದೆಯಾ ಮೇರಿ. ಇಂಥರ ಆಲೆನೇ ಮೆರೆದವರು ಎಷ್ಟು ಜನ ಹಾಳಾಗೋದ್ರು. ನೀನೊಬ್ಳು ಇದೆಯಾ, ಆಲೆ ಭಾಳ ಜನ ಮೆರೆದೋದ್ರು. ಇವಾಗ ನೀನು ಮೆರಿತಾ ಇದೆಯಾ ಮೇರಿ. ನೀನು ಹೆಂಗೆ ಹಾಳಾಗಿ ಹೋಗ್ತೀಯಾ ನೋಡ್ತಾ ಇರ್. ಕೊನೆಗೆ ನೀನು ನಮ್ಮ ಮನೆ ಬಾಗ್ಲಿಗೆ ಬಂದು ಬೀಳ್ಬೇಕು ಕಣೆ. ಬಾರಪ್ಪ, ಬಾರೋ ಕಂಟಿ. ರಾಕ್ಷಸಿ ಅಂತಾಳೆ ಎಲ್ಲನ ಇವಳು.
ಹೇಳ್ಕೊಳತ್ತೆ ಅತ್ಲಾಗೆ ಇವ ಅಕ್ಕ ನೋಡಿ ಹೆಂಗೆ ಮಾಡ್ತೈತೆ ಸ್ವಲ್ಪನೂ ಏನು ಅನ್ಸೋದಿಲ್ವ ಹಿಂಗೆ ಜಗಳ ಮಾಡ್ಕೊಂಡ್ರೆ ಏನಂತಾರೆ ನನ್ನ ಅಂತ ನಾವು ಎಷ್ಟು ಚೆನ್ನಾಗಿ ಇಟ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ನಾನು ನಮ್ಮ ಅತ್ತೆ ಪ್ರತಿಯೊಂದು ಕೆಲಸನೂ ಮಾಡ್ಕೊಡ್ತಿದ್ವಿ. ಸುಮ್ಮನಿರು ಕಂಟಿ ಸುಮ್ಮನಿರು. ಅವಳು ಇವಾಗ ಮೆರಿತಾ ಇದ್ದಾಳೆ, ಮೆರಿಲಿ ಅದೆಷ್ಟು ಮೆರಿತಾಳೆ ನೋಡೋಣ. ಸುಮ್ಮನಿರು. ಅದೊಂದಲ್ಲ ಒಂದಿನ ಬೆಳೆದಿದ್ದು ನೋಡಂತ್ರಕ್ಕೆ ಮುರ್ಕೊಂಡು ಬೀಳುತ್ತೆ. ಸುಮ್ಮನಿರು, ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ, ಬಾ ಹೋಗೋಣ. ಅಲ್ಲ ನಾವೆಷ್ಟು ಮಾಡಿ ಇಕ್ತಿದ್ವಿ ನಾನು ನನ್ನ ಸೊಸೆ. ನೀವು ಮಾಡಿಕ್ಕಿದ್ರು ಸುಮ್ಮನೆ ಮೇಲಕ್ಕೆ ಮಾಡಿಕ್ಕಿದ್ರು ನಿಮ್ಮ ಬುದ್ಧಿ ಎಲ್ಲ ಗೊತ್ತೈತಿ. ನೀವು ಯಾಕೆ ಇಲ್ಲಿ ಬಂದಿದ್ರ? ಈ ರೀತಿ ನಿಧಿ ಎಲ್ಲಿ ಇಕ್ಕವಳೆ, ನಿಧಿ ಐತಿ ಅಂತೇಳಿ ಅದೇ ನೀವು ಭ್ರಮೆಯಲ್ಲಿ ಬಂದಿದ್ದೀರ ಹೊರತು ನೀವು ಯಾರೂ ಇವಾಗ ಇವಳ ಹತ್ರ ಚೆನ್ನಾಗಿರಬೇಕು ಅನ್ನೋ ಒಳ್ಳೆ ಮನಸ್ಸಿಂದ ನೀವು ಬಂದಿಲ್ಲ. ನೀವೇನಿದ್ರು ಎಲ್ಲ ರೀತಿನ ಹತ್ರ ಇರೋದು ಕಿತ್ಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಬಂದಿದ್ದೀರಾ. ಯಾಕೆ ಗಲಾಟೆ ಯಾಕ ಕಂಟಿ? ನೋಡಿ ಮಾವ, ಇವ್ರು ವರ್ಷ ಅವರೆಲ್ಲ ಚೆನ್ನಾಗಿದ್ದಾರೆ ಘನವಾಗಿ, ನಾವು ಚೆನ್ನಾಗಿರೋದು ಬೇಡವಾ? ವರ್ಷ ಅವ್ರು ಬಂದಿರೋದಕ್ಕೆ ನಮ್ಮ ಮನೆಗೆ ಅವ್ರು ಯಾಕೆ ನಮ್ಮ ಮನೆಗೆ ಬರಬೇಕು, ನೀನು ಯಾಕೆ ಅವ್ರನ್ನ ಇಲ್ಲಿ ಸೇರಿಸ್ಕೊಂಡು ಮನೆ ಕೊಟ್ಟಿದ್ಯಾ ಅಂತ ಹೇಳಿ ಜಗಳ ಮಾಡ್ತಾ ಐತೆ ಇವಕ್ಕ. ನಾನು ಕೊಟ್ಟಿರೋದಕ್ಕೆ ಬೇಡ ಅಂತಿಲ್ಲ. ಅವನು ಏನಂತ ಮಾತಾಡ್ತಿದ್ರು ಗೊತ್ತಾ? ಅರಿತಾ ಇದ್ದಾಳಲ್ಲ ಅವಳನ್ನ ಏನಾದರೂ ಮಾಡಿ ಬಂದು ನಮ್ಮ ಕಾಲು ಹಿಡ್ಕೊಂಬಂಗೆ ಮಾಡಬೇಕು, ಅವಳು ಎಲ್ಲ ಕಳ್ಕೊಂಡು ಬೀದಿಗೆ ಬೀಳಬೇಕು, ಅವಳು ಬೀದಿಗೆ ಬೀಳೋ ಥರ ನಾವು ಮಾಡಬೇಕು ಅಂತ ಹೇಳಿ ಅವನು ಮಾತಾಡ್ತಿದ್ರು. ಅದಕ್ಕೆ ನಾನು ಕಿವಿ ಯಾರ ಕೇಳಿಸ್ಕೊಂಡಿದ್ದೀನಿ. ಅದಕ್ಕೆ ಬೇಜಾರಾಗಿರೋದು. ಕೊಟ್ಟಿರೋದಕ್ಕೆ ನಾನೇನು ಬೇಡ ಅನ್ನಲ್ಲ, ಮನೆ ಕೊಟ್ಕೊಂಬ್ಲೇಳು ಅಂತ ಹೇಳಿ ನಾನೇ ಸುಮ್ಮನೆ ಆಗ್ತಿದ್ದೆ. ಆದರೆ ಹಿಂಗೆಲ್ಲ ಮಾತಾಡಿದ್ರಲ್ಲ, ಅದಕ್ಕೆ ನಾನು ಸಹಿಸ್ಕೊಂತ ಇಲ್ಲ. ಹೋಗ ಆಚೆಗೆ. ಅಲ್ಲ, ನಮ್ಮ ಮನೇಲಿ ಇದ್ಕೊಂಡು ನಮಗೆ ಮೋಸ ಮಾಡ್ತಾ ಇದ್ದಾರೆ ನೀವೆಲ್ಲನ. ನಾನು ಅಂದ್ಕೊಂಡೆ ನಿಮ್ಮದು ಗುಣ ಸ್ವಭಾವನೇ ಬಿಡಲ್ಲ ನೀವೇ ಅಷ್ಟು ಅಂತ ಅಂದ್ಕೊಂಡೆ. ಆದರೂ ನೀವು ಎಲ್ಲಿ ಬಿಡ್ತೀರಾ? ಉಟ್ಕೊಣ ಸುಟ್ರು ಹೋಗಲ್ಲ ಅಂತಾರಲ್ಲ, ಹಂಗೆ ನಿಮ್ದು ಯಾವಾಗ್ಲೂ ಇದ್ದಿದ್ದೇನೆ. ಸುಮ್ಮನೆ ಹೋಗ್ರಿ ಇಲ್ಲಿಂದಾನ. ಹೋಗ್ತಿ ಬಿಡು, ಅದು ಯಾಕಂಗಾಡ್ತೀಯ? ಅಲ್ಲ ಕಡಮರೀತೆ, ಇವತ್ತೀಗ ನೋಡು ಅವರು ನಾವೇನು ಅವ್ರ ಮನೆ ಬಾಗ್ಲಿಗೆ ಹೋಗಿಲ್ಲ, ನೀನು ಹೋಗ್ತೀಯಲ್ಲ ಮಗನ್ಮಾಗಿ. ನಾವು ಬಿಡತ್ತಂತ ಸುಮ್ಮನಾಗಿದ್ದೀವಿ. ಅವರು ಬಂದವ್ರು ಏನೋ ಮನೆ ಇಲ್ಲ ಅಂತ ಹೇಳಿ, ಪಿಳಿ ಮಕ್ಕಳಾಗಲ್ಲ ಅಂತೇಳಿ ಅವ್ನು ಯಾವುದೋ ಹುಡುಗಿನ ಮದುವೆ ಹಾಕಿ ಅಂತ ಕರ್ಕೊಂಬಂದವನಿ. ಅದಕ್ಕೆ ನಾವೇನೋ ಮನೆ ಕೊಟ್ಟೇವ. ಮತ್ತೆ ನೀನು ಇದನ್ನು ಕೇಳಿಸ್ಕೊಳ್ರಿ, ಅವರಿಬ್ರು ಮಾತಾಡ್ತಿರಲ್ಲ, ಇದನ್ನು ಕೇಳಿಸ್ಕೊಂಡು ಹೇಳ್ರಿ ಅವ್ರೇನೋ ನನಗೆ ಮೋಸ ಮಾಡ್ತಿಲ್ಲ ಅಂತ ಹೇಳಿ. ವರ್ಷ ನಾನು ನೀನು ಕೈ ಜೋಡ್ಸಾಯ್ತು, 2 ಕೈ ಒಂದಾಯಿತು. ಇನ್ಮೇಲಿಂದ ನಾವಿಬ್ಬರು ಸೇರಿ ಆ ರೀತಿನಿಗೆ ಬುದ್ಧಿ ಕಲಿಸ್ಬೇಕು. ಅವಳು ಬಂದು ನನ್ನ ಕಾಲು ಹಿಡ್ಕೋಬೇಕು, ಅವಳು ಬೀದಿಗೆ ಬೀಳಬೇಕು. ಆ ಥರ ನಾನು ನೀನು ಸೇರ್ಕೊಂಡು ಮಾಡಬೇಕು. ವರ್ಷನೂ ನಮ್ಮಣ್ಣ ಒಂದಾಗಿದ್ದಾರೆ. ಇವಾಗ ನಾನು ನೀನು ವರ್ಷ ಒಂದಾಗಿ ಆ ರೀತಿನಿಗೆ ಬುದ್ಧಿ ಕಲಿಸ್ಬೇಕು. ಅವಳು ನನಗೆ ಎಷ್ಟು ಇದು ಮಾಡ್ತಾ ಇದ್ದಾಳೆ ಅಂದರೆ, ನನಗಿನ್ನ ಒಂದು ಸ್ವಲ್ಪ ಮೇಲಿದ್ದೀನಿ, ನಾನು ಎಲ್ಲ ಆಸ್ತಿ ಮಾಡಿದ್ದೀನಿ ಅಂತ ಮೆರಿತಾ ಇದ್ದಾಳೆ. ಅವಳಿಗೆ ನಾವು ಸರಿಯಾಗಿ ಗ್ರಾಚಾರ ಬಿಡಿಸ್ಬೇಕು. ಆ ರೀತಿ ಬೀದಿಗೆ ಬೀಳಬೇಕು. ವರ್ಷ ಬೀದಿಗೆ ಬೀಳಬೇಕು. ಇದಕ್ಕೇನು ಹೇಳ್ತೀಯೋ? ಇದಕ್ಕೆ ಹೇಳು ಮಾವ. ಇದನ್ನೆಲ್ಲ ಮಾತಾಡಿದಾರಲ್ಲ, ಇಂಥವ್ರು ನಮ್ಮ ಮನೆಗೆ ಇಕ್ಕಬೇಕಾ ನಿನ್ನ ನಂಬಿ? ಅದು ಯಾಕಲ್ಲ ಹಂಗೆ ಮಾತಾಡ್ದೆ ಕಂಟಿ? ನೀನು ಸುಮ್ಮನೆ ಇರ್ಬೇಕಾ ಬೇಡವೇನಲ್ಲ? ನೋಡಿ, ಇದಕ್ಕೇನು ಹೇಳ್ತೀರಾ ನೀವು? ಇಂಥದನ್ನೆಲ್ಲ ನಂಬಿ ನಮ್ಮ ಮನೆಗೆ ಇಟ್ಕೊಳಕ್ಕಾಗುತ್ತಾ ನಿಮ್ಮನ್ನೆಲ್ಲನ? ಬಿಡು. ಮತ್ತೆ ನೀನು ಮೈದ್ನ ಅಂತ ಹೇಳಿ ನೀನೇನ ನಿನ್ನ ಕೈಲಾದಷ್ಟು ಸಹಾಯ ಮಾಡಿದ್ಯೇನೆ, ಇವಾಗ ಹೇಳ್ತೀಯಲ್ಲ? ನಿನಗಿಲ್ವೇ ಹಂಗಾದ್ರೆ ಮೈದ್ನ ಅಂತ ಹೇಳಿ? ನೀನು ಹಂಗೆ ಮಾಡೋಕ್ಕೆ, ನೀನು ಹಿಂಗೆ ಮೆರಿತಾ ಇರೋದಕ್ಕೆ ಮತ್ತು ಅವ್ನು ಸರಿಯಾಗಿ ಮಾತಾಡಿರೋದು. ಎಲ್ಲರೂ ನಿನಗೆ ಅಲ್ಲ, ನಮ್ಮ ಮನೆ ವಿಷಯ ಎಷ್ಟೈತೆ ಅಷ್ಟು ನೋಡ್ಕೋಬೇಕು ಅಂತದ್ರಾಗೆ ಅವನಿಗೂ ವರ್ಷಗೂ ಯಾಕೆ ತೊಂದರೆ ಮಾಡೋಕ್ಕೆ ಹೋಗಿದ್ಯಾ ನೀನು? ಅಲ್ಲೂ ಎಲ್ಲ ತೊಂದರೆ ಮಾಡಿ ಎಲ್ಲರಿಗೂ ಎಷ್ಟೋ ದುಡ್ಡು ಐತೆ ಅಂತ ಹೇಳಿ ಮೆರಿತಾ ಇದೆಯಲ್ಲ ನೀನು. ಮತ್ತೆ ನನ್ನ ವಿರುದ್ಧ ಮಾಡಕ್ಕೆ ಬಂದರೆ ನಾನು ಹಿಂಗೆ ಮತ್ತೆ ಮಾಡೋದು? ನಾನು ಸುಮ್ಮನಿದ್ದೆ ತಾನೇ, ಯಾಕೆ ಮಾತಾಡಬೇಕಾಯ್ತು? ಅಲ್ಲ, ನನ್ನ ಕಂಟಿನ ಒಳ್ಳೇನಂತ ನಂಬಿ ಮನೆ ಕರ್ಕೊಂಬಂದು ಇಟ್ಕೊಂಡಿದ್ದಕ್ಕೆ ಬಿಡೋತ್ಲಾಗಿದ್ರು ಇರಲಿ ಅಂತ ಹೇಳಿ ನಿಮ್ಮನ್ನೆಲ್ಲ ಬಿಟ್ಕೊಂಡಿದ್ದಕ್ಕೆ ಈ ಥರ ಮಾಡ್ತಾ ಇದ್ದೀರ. ಅದಕ್ಕೆ ಮತ್ತೆ ಎಲ್ಲರ ಹತ್ರ ಕೆಟ್ಟಳಾದರೂ ಪರವಾಗಿಲ್ಲ, ಈ ಥರ ನಡ್ಕೊಳ್ತಾ ಇರೋದು. ಈ ಮನೆಗೆ ನಿಮ್ಗೆ ಈ ಮನೆಗೆ ಒಂದು ಕ್ಷಣನೂ ಜಾಗ ಇಲ್ಲ, ಇಲ್ಲಿಂದ ಹೊರಟೋಗಿ. ಬಾರ ಮತ್ತೆ ಹೋಗೋಣ, ಬಾರಿಲ್ಲ ಕಂಟಿ ಇಲ್ಲಿ. ಬಾರತ್ತೆ, ಕರ್ಕೊಂಬರತ್ತೆ, ಹೋಗೋಣ. ಇವಾಗ ಎಂತೂ ನಮ್ಮ ಹೆಂಗಾಡುತ್ತೆ ಹಂಗೇನೆ. ಹೇಳು, ಇಷ್ಟೊಂದು ಆಡಬಾರ್ದು. ನಿನ್ನ ಗಂಡನಿಗೆ ಹೇಳಿ ಇಷ್ಟೊಂದು ಮಾತಾಡಬಾರ್ದು ಅಂತ ಹೇಳಿ. ನಿನ್ನ ಗಂಡನಿಗೆ ಹೇಳಿ ಆಮೇಲೆ ಮಾತಾಡು. ನಿನ್ನ ಗಂಡನಿಗೆ ಹೇಳು ಫಸ್ಟು. ಅಯ್ಯೋ ಬಿಡೆ, ಹೇಳ್ತಾಳೆ. ಅಯ್ಯೋ ಯಪ್ಪ, ನೀನು ಎಷ್ಟೊಂದು ಆಡಬಾರ್ದು. ನೋಡಿದ್ರಲ್ಲ ವೀಕ್ಷಕರೇ, ಏನೋ ನಂಬಿ ಕರ್ಕೊಂಬಂದು ಮನೆಗೆ ಇಟ್ಕೊಂಡಿದ್ದಕ್ಕೆ ನನಗೆ ಯಾವ ರೀತಿ ಮೋಸ ಮಾಡ್ತಾ ಇದ್ದಾನೆ ಇವನು ಅಂತ ಹೇಳಿ. ಅಲ್ಲ, ನಾನು ಇದನ್ನೆಲ್ಲ ನಂಬಿ ನೋಡು, ಇಲ್ಲ ನಾನೇನು ಮೋಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ಕಂತೂ ಪರವಾಗಿಲ್ಲ. ಇವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಆದ. ಅದಕ್ಕೆ ಈ ಮನೆಗಿಂದ ಹೊರಗೆ ಹಾಕಿದ್ದೀನಿ. ನಮ್ಮ ಮನೇಲಿ ಬಿಟ್ಕೊಳ್ಳಲ್ಲ, ಬಿಡು ಹೋಗ್ಲಿ ಅಂತ ಹೇಳಿ ಬಂದಿದ್ದ ತಕ್ಷಣ ಮನೆ ಒಳಗಡೆ ಬಿಟ್ಕೊಂಡಲ್ಲ. ಅದಕ್ಕೇನೆ ಬೇಡ ಬರಬೇಡ್ರಿ ಅಂತ ನಾನು ಜಗಳ ಮಾಡಿದರೆ ಚೆನ್ನಾಗಿತ್ತು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.